ಮಂಡ್ಯದಲ್ಲಿ ಮಾಜಿ ಶಾಸಕ ಚಂದ್ರಶೇಖರ್ ಮತ್ತು ಪುತ್ರನಿಂದ ದರ್ಪ ಮೆರೆಯಲಾಗಿದೆ. ಬಡ ಕುಟುಂಬದ ಮೇಲೆ ಜಮೀನು ವಿಚಾರಕ್ಕೆ ದಬ್ಬಾಳಿಕೆ ನಡೆದಿದೆ. ಶ್ರೀನಿವಾಸ್ ಅನ್ನುವರ ಜೊತೆ ಕಿರಿಕ್ ತೆಗೆದು ಮಾಜಿ ಶಾಸಕ ಪುತ್ರ ಶ್ರೀಕಾಂತ್ ದರ್ಪ ಮೆರೆದಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರದ ಮಾಜಿ ಶಾಸಕ ಚಂದ್ರಶೇಖರ್ ಗಲಾಟೆ ಮಾಡಿದ್ದು ಕೋಟಿ ಬೆಲೆ ಬಾಳುವ ಜಮೀನು ತಮಗೆ ಸೇರಬೇಕು ಅಂತ ತಗಾದೆ ತೆಗೆದಿದ್ದಾರೆ. ಕೆಆರ್ಪೇಟೆ ಮುಖ್ಯ ರಸ್ತೆಯಲ್ಲಿರುವಂತಹ ಕೋಟಿ ಬೆಲೆಯ ಭೂಮಿ ಶ್ರೀನಿವಾಸ್ ತಾತ ಕೃಷ್ಣ ಶೆಟ್ಟಿ ಹೆಸರಿನ 1 ಎಕರೆ 14 ಗುಂಟೆ ಜಮೀನು ತಮಗ್ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. 10 ಗುಂಟೆ 1950ರಲ್ಲಿ ಕೆಬಿಸಿ ತಂದೆ ಬೋರಲಿಂಗೇಗೌಡರಿಗೆ ಕ್ರಯ ಕೊಡಲಾಗಿತ್ತು. ಆ ಜಾಗ ತಮಗ್ ಸೇರಬೇಕು ಅಂತ ಹಲ್ಲೆ ಮಾಡಿದ್ದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಶ್ರೀಕಾಂತ್ ಹೊರ ಬಂದಿದ್ದಾರೆ. ಈಗ ಜಮೀನು ವಿಚಾರಕ್ಕೆ ಖ್ಯಾತೆ ತೆಗೆದು ಹಲ್ಲೆ ಮಾಡಿದ್ದಾರೆ ಶ್ರೀಕಾಂತ್. ಮಾಜಿ ಶಾಸಕ ಚಂದ್ರಶೇಖರ್ ಹಾಗೂ ಶ್ರೀಕಾಂತ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಶ್ರೀನಿವಾಸ್. ಈಗ ಆಯ್ತು ಕಂಬುಳ್ಳ ನೀವು ದಬಾ ದುಡಿಯಲ್ಲ ನನ್ನ ಮಗನೇ ಇವತ್ತು ಬೆಳಿಗ್ಗೆ ಅಂದ್ರೆ ಕೆಡುತ್ತೀನಲ್ಲ ಇಲ್ಲ ಮುಟ್ಟು ತಾಕತ್ತು ಮುಟ್ಟು ನಂದು ಸ್ಕೆಚ್ ನೋಡ 1 ಎಕರೆ 1 ಎಕರೆ 14 ಗುಂಟೆ ಯಾವ್ದು ಸ್ಕೆಚ್ 16 ಕೂಡ ಅದ್ರ ಮೇಲೆ ಅದೇ ಸ್ಕೆಚ್. ಜಮೀನ್ ಹತ್ರ 1 ಗಂಟೆ 10 ನಿಮಿಷದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಜಮೀನ್ ಹತ್ರ ನಾವು ಶೆಡ್ ಹಾಕೊಂಡು ಮಣ್ಣು ಹೊಡಿಸ್ಕೊಂಡು ನಾವು ನಮ್ಮ ಶೆಡ್ನ ದುರಸ್ತಿ ಮಾಡಿಸೋಂಥ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂಥ KB ಚಂದ್ರಶೇಖರ್ ಅವರು, ಅವ್ರ ಮಗ ಶ್ರೀಕಾಂತ ಮತ್ತು ಅವ್ರ ಸಹೋದರನ ಮಗ ವರುಣ ಇವ್ರುಗಳೆಲ್ಲ ಏಕಾಏಕಿ ಒಂದು 50 ಜನ ಗುಂಪು ಕಟ್ಕೊಬಂದು ನೀವೆಲ್ಲ ಸಣ್ಣ ಪುಟ್ಟ ಜನಾಂಗದವ್ರು ಇದ್ದೀರಿ, ಹಂಗಿದ್ದೀರಿ ಹಿಂಗಿದ್ದೀರಿ ಅಂತ ಅವಾಚ್ಯ ಶಬ್ದ ಬೋದು. ನಾನು ಒಬ್ಬ ಏನು ನಮಗೆ ಯಾವುದೇ ರೀತಿ ನಿಮ್ಮನ್ನು ಈ ಜಾಗದಿಂದ ನಾನು ಬಿಡೋದಿಲ್ಲ, ಓಡಿಸ್ತೀನಿ ಅಂತ ಹೇಳಿ ನನ್ನನ್ನು ಮೆಟ್ರನ್ನ ಹಿಡ್ಕೊಂಡು ಶೆಡ್ಗೆ ಹಾಕೊಂಡು ತಳ್ಳಿ ನನ್ನ ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಚಾಕ್ ತೊಗೊಂಡು ಎಳೆದು ನನ್ನ ಮೆಟ್ರನ್ನ ಇವತ್ತು ಗಾಯಗೊಳಿಸ್ತಾರೆ. ನಾನು ಒಂದು ವೇಳೆ ಅಲ್ಲಿ ತಪ್ಪಿಸ್ಕೊಳ್ಳಿಲ್ಲ ಅಂತಿದ್ರು ಇವತ್ತು ನನ್ನ ಪ್ರಾಣನೇ ಹೋಯ್ತಾಯಿತ್ತು. ಇವತ್ತಿಗೂ ಹೇಳ್ತೀನಿ ಕೇಳಿ, ಅವ್ರು ಯಾವ ಕಾರಣಕ್ಕೂ ಚಾಲೆಂಜ್ ಮಾಡಿಬಿಟ್ಟು ಹೋಗಿದ್ದಾರೆ, ನಮ್ಮನ್ನು ಬಿಡೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಮಗೇನಾದರೂ ಒಂದು ವೇಳೆ ಆ ಜಾಗ ನಮ್ಮ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾ ಇದ್ದಾರಲ್ಲ, ಅವ್ರದ್ದೇನಾದ್ರು ಇತ್ತು ಅಂದರೆ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ, ತಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ದಬ್ಬಾಳಿಕೆಯಲ್ಲಿ ಈ ವ್ಯವಸ್ಥೆ ಒಳಗಡೆ ಕಿತ್ಕೊಳ್ಳೋಕೆ ಅವಕಾಶ ಇದೆಯಾ? ಬಂದು ಏಕಾಏಕಿ 14 ಗುಂಟೆ ಬರ್ಕೊಡು, ಇವತ್ತೇ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಸ್ಕೊಂಬಂದು ಬರ್ಕೊಡು ಅಂತ ಅಂದರೆ ಏನರ್ಥ ಅದು? ಅವ್ರೇನು ನಮ್ಮ ಕುಟುಂಬಕ್ಕೆ ಸೇರಿದವ್ರ ನಾವು ಬರ್ಕೊಡೋಕ್ಕೆ? ದಯಮಾಡಿ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ದಯಮಾಡಿ ಹಿಂದುಳಿದವ್ರಿಗೆ, ನಮ್ಮಂಥವ್ರಿಗೆ ಸೂಕ್ತ ರಕ್ಷಣೆ ಒದಗಿಸ್ಬೇಕು ಅಂತ ಇಂಥವ್ರಿಂದ ಕೊಲೆ ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾರೆ. ನನಗೇನಾದ್ರು ಒಂದು ವೇಳೆ ಪ್ರಾಣಕ್ಕೆ ಅಪಾಯ ಆದರೆ, ಅದಕ್ಕೆ ನನ್ನ ಪ್ರಾಣಕ್ಕೆ ಏನಾದ್ರು ತೊಂದರೆ ಆಯಿತು ಅಂತ ಆದರೆ ಅದಕ್ಕೆ ಮಾಜಿ ಶಾಸಕರು ಮತ್ತು ಅವ್ರ ಮಗ, ಅವ್ರ ಸಹೋದರರೇ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.